ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಸೊಪ್ಪಿನ ಗ್ರೇವಿ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಸೂಪರ್ ಕಾಂಬಿನೇಷನ್ ಇರ್ತೈತೆ ನೋಡಿರಿ. ನೀವು ಕೂಡ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡೋದ ಈ ಒಂದು ಪಾಲಕ್ ಸೊಪ್ಪಿನ ಗ್ರೇವಿ ಯಾವ ರೀತಿ ಮಾಡ್ಬೋದು ಅಂತ ನೋಡಿಕೊಂಡು ನೀವು ಕೂಡ ಒಮ್ಮೆ ಮಾಡಿ ಇದರ ರುಚಿ ನೋಡಿರಿ. ಇವಾಗ ನೋಡಿರಿ, ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡು ಒಂದು 2-3 ಸಲ ತೊಳ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡೆ ನೋಡಿರಿ. ಕ್ಲೀನಾಗಿ ನೀರು ಕೂಡ ಚಲೋ ಹೊತ್ತಂಗೆ ಬಸ್ಕೋಬೇಕ್ರಿ. ಇದು ಈಗ ಪಾಲಕ್ ಸೊಪ್ಪು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಆದಮೇಲೆ ಒಂದು 2 ಹಸಿಮೆಣ್ಸಿನ್ಕಾಯನ್ನು ಕೂಡ ತೊಗೊಂಡೆ ನೋಡಿರಿ. ಇಲ್ಲಿಗೆ ಈಗ ಇದನ್ನ ಕುದಿಸ್ಕೊಂಬಿಡೋಣ್ರಿ. ಇವಾಗ ಈ ಗ್ಯಾಸಿನ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ನೀರು ಬಿಸಿ ಮಾಡೋಕೆ ಇಟ್ಕೋಬೇಕು ನೋಡಿರಿ. ನೀರು ಬಿಸಿ ಆದಮೇಲೆ ಈಗ ನಾವೇನು ಮೆಣಸಿನ್ಕಾಯಿ ತೊಗೊಂಡಿದ್ದಿಲ್ಲ 2 ಹಸಿಮೆಣ್ಸಿನ್ಕಾಯಿ ಹಾಕೋಣ. ಅದ್ರ ಜೊತೆಗೆ ಪಾಲಕ್ ಸೊಪ್ಪನ್ನು ಕೂಡ ನಾವು ಹಾಕ್ಕೊಂಬಿಡೋಣ್ರಿ. ಭಾಳ ಕುದಿಸೋಕೆ ಹೋಗ್ಬಾರ್ದು. ಒಂದು ಕುದಿ ಬಂದುಬಿಟ್ರೆ ಸಾಕು, ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು. ಇವಾಗ ಎಲ್ಲ ತೊಳೆದಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಂಬಿಡೋಣ್ರಿ. ಇವಾಗ ನೀರಾಗ ಹಾಕಿ ಚಲೋ ಹೊತ್ತಂಗನೆ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಪಾಲಕ್ ಸೊಪ್ಪನ್ನ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಇದನ್ನ 1 ನಿಮಿಷ ಈ ರೀತಿ ನಾವು ನೀರಾಗನ ಬಿಟ್ಟುಬಿಡ್ಬೇಕು. ಭಾಳ ತನಕ ಕುದಿಸೋಕೆ ಹೋಗ್ಬಾರ್ದು. ಒಂದು ರೀತಿ ಈ ರೀತಿ ಕುದಿ ಬಂತಲ್ರಿ, ಇಷ್ಟು ಕುದಿ ಬಂದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡಿ ಇದನ್ನು ಮುಚ್ಚಳ ಬಿಟ್ಟು 1 ನಿಮಿಷ ಇದನ್ನು ಬಿಟ್ಟು ಬಿಡೋಣ್ರಿ. 1 ನಿಮಿಷ ಮುಚ್ಚಳ ಮುಚ್ಚಿ ಸೈಡಿಗೆ ಇಟ್ಕೊಂಬಿಡೋಣ. ಏನು ನೋಡಿರಿ, 1 ನಿಮಿಷ ಆಗೈತಿ. ಇವಾಗ ಈಗ ನೀಟಾಗನ ಚಲೋ ತಂಗ ನೀರೊಳಗೆ ಸಾಫ್ಟ್ ಆಗೈತೆ ರೀ ಪಾಲಕ್ ಸೊಪ್ಪು. ಇವಾಗ ಇದನ್ನ ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಬಿಡೋಣ. ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಸಣ್ಣಗೆ ರುಬ್ಕೊಂಬಿಡೋಣ್ರಿ. ಇವಾಗ ಇದನ್ನ ಏನು ನೋಡಿರಿ, ಎಲ್ಲ ಹಾಕ್ಕೊಂಬಿಟ್ಟು ನಾನು ಜಾರಿಗೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡ ನಂತರ ಒಂದು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ್ರಿ. ಇವಾಗ ನೋಡಿರಿ, ಪೇಸ್ಟ್ ಮಾಡ್ಕೊಂಡಿದ್ದ ಆಯ್ತು. ಇವಾಗ ಇಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಗ್ರೀನಾಗಿ ಎಷ್ಟು ಚೆಂದ ಕಾಣಾಕೊಂಡೈತೆ ನೋಡಿರಿ. ಈಗ ಇದನ್ನ ಸೈಡಿಗೆ ಇಟ್ಕೊಂಬಿಡೋಣ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಬಿಡೋಣ್ರಿ. ಈ ಗ್ಯಾಸಿನ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡು ಒಂದು 2 ಚಮಚ ಅಷ್ಟು ಎಣ್ಣೆ ಹಾಕೋಣ. ಭಾಳ ಎಣ್ಣೆ ಹಾಕೋಕೆ ಹೋಗ್ಬಾರ್ದು. ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು ನೋಡಿರಿ. ನಾ ಇಲ್ಲಿ ಸಾಸಿವೆ ಸಿಡೋದ ನಂತರ ಒಂದು ಅರ್ಧ ಚಮಚ ಜೀರಿಗೆನೂ ಕೂಡ ಹಾಕ್ಕೊಂಡು ನೋಡಿರಿ. ಇಲ್ಲಿ ನಾನು ಸಾಸಿವೆ ಜೀರಿಗೆ ಸ್ವಲ್ಪ ಸಿಡೋದ ನಂತರ ಒಂದು ಎಸಳು ಕರಿಬೇವನ್ನು ಹಾಕ್ಕೋಬೇಕು ನೋಡಿರಿ. ಇದು ಕೂಡ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಚಟಪಟ ಅಂತ ಸ್ವಲ್ಪ ಹುರ್ಕೋಬೇಕ್ರಿ. ಈಗ ಕರಿಬೇವು ಹಾಕಿ, ಈಗ ಕರಿಬೇವು ಹಾಕಿದ ನಂತರ ಇದಕ್ಕೆ ಈಗ ಬೆಳ್ಳುಳ್ಳಿ ಹಾಕ್ಕೊಂಬಿಡ್ರಿ. ಒಂದು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ನಿ, ನೀಟಾಗಿ ಸಿಪ್ಪಿ ಸುಳ್ಕೊಂಡು ಜಜ್ಕೊಂಡು ಇಟ್ಕೊಂಡಿದ್ನಿ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡಿರಿ. ಈಗ ಬೆಳ್ಳುಳ್ಳಿ ಹಾಕಿದ ಮ್ಯಾಗ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋಬೇಕಾಗತ್ರಿ ಬೆಳ್ಳುಳ್ಳಿನ. ನೀವು ಶುಂಠಿನೂ ಕೂಡ ಹಾಕ್ಕೋಬೋದು. ಈಗ ನಾ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡೇನೆ. ಇಲ್ಲಿಗೆ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಉಳ್ಳಾಗಡ್ಡೆ ಹಾಕ್ಕೊಂಡ್ರೆ ಒಂದು ಉಳ್ಳಾಗಡ್ಡೆ ಹಾಕ್ಕೊಂಡೆ ನೋಡಿರಿ. ಇಲ್ಲಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ನಿ. ಉಪ್ಪನ್ನು ಹಾಕಿ ಚಲೋ ಹೊತ್ತಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪನ್ನು ಹಾಕೋದ್ರಿಂದ ಉಳ್ಳಾಗಡ್ಡಿ ಲಘುನ ಸಾಫ್ಟ್ ಆಗೈತೆ ನೋಡಿರಿ. ಈಗ ಸಣ್ಣ ಉರಿಯಾಗ ನೀಟಾಗಿ ಉಳ್ಳಾಗಡ್ಡಿನ ಸಾಫ್ಟ್ ಮಾಡ್ಕೋಬೇಕು ನೋಡ್ರಿ. ನಾವು ಇದೇ ರೀತಿ ಬಿಡ್ಲಾರ್ದಂಗನ ಜೋರು ಉರಿಯಾಗಿಟ್ಟು ಮಾಡಾಕಂದ್ರೆ ಗೊತ್ತಾಗೋ ಚಾನ್ಸಸ್ ಇರ್ತೈತಿ. ಆದಷ್ಟು ಸಣ್ಣ ಉರಿಯಾಗ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಉಳ್ಳಾಗಡ್ಡಿನ. ಈಗ ನೋಡಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಟೊಮೆಟೊನ ಹಾಕ್ಕೊಂಡ್ರಿ. ಈಗ ಟೊಮೆಟೊನ ಹಾಕಿ ನೀಟಾಗಿ ಇದನ್ನು ಸಾಫ್ಟ್ ಆಗ್ಬೇಕ್ರಿ. ಇದು ಟೊಮೆಟೊನು ಅಲ್ಲಿ ತನಕನೂ ಚಲೋ ಹೊತ್ತಂಗನ ಹುರ್ಕೊಂಬಿಡೋಣ್ರಿ. ಇವಾಗ ಆದಷ್ಟು ಚಲೋ ಹೊತ್ತಂಗನ ಸಾಫ್ಟ್ ಆಗ್ಬೇಕಿದು. ಈಗ ನೋಡಿರಿ, ಚಲೋ ಹೊತ್ತಂಗನ 1 ನಿಮಿಷ ಆದ್ರನ್ನ ಇದೇ ರೀತಿನ ಫ್ರೈ ಮಾಡ್ಕೊಂಬಿಡೋಣ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ. ಈಗ ನೋಡಿರಿ, ಫ್ರೈ ಮಾಡ್ಕೊಂಡಿದ್ದ ಆಯ್ತು. ಇವಾಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಸಾಫ್ಟ್ ಕೂಡ ಆಗೈತೆ ರೀ. ಈಗ ಟೊಮೆಟೊನ ಇಷ್ಟು ತನಕನೂ ಸಾಫ್ಟ್ ಮಾಡ್ಕೋಬೇಕಾಗೈತಿ. ಇವಾಗ ಕಲರಿಗೆ ನೋಡಿರಿ, ಒಂದು 1/4 ಚಮಚ ಅರಿಶಿನ ಹಾಕ್ಕೊಂಡು ನೋಡಿರಿ. ಈಗ ಅರಿಶಿನ ಹಾಕಿದ ನಂತರ ಒಂದು ಚಲೋ ಹೊತ್ತಂಗೆ ಅರಿಶಿನದ ಹಸಿ ಸ್ಮೆಲ್ ಹೋಗ್ಬೇಕದು, ಅಲ್ಲಿ ತನಕನೂ ನಾವು ಫ್ರೈ ಮಾಡ್ಕೊಂಬಿಡೋಣ್ರಿ. ಇವಾಗ ಈಗ ನೋಡಿರಿ, ಫ್ರೈ ಮಾಡ್ಕೊಂಡಿದ್ದು ಆಯ್ತು. ಈಗ ಪ್ಲೇಟ್ ಮುಚ್ಚಿ ಇನ್ನು ಉಗಾದಾಗ 1 ನಿಮಿಷ ಬೇಯಿಸ್ಕೊಂಬಿಡೋಣ್ರಿ ಒಗ್ಗರಣೆಯನ್ನು. ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಈ ರೀತಿ ಉಗಾದಾಗ ಚಲೋ ಹೊತ್ತಂಗೆ ಬೆಂದ್ರೆ ಒಗ್ಗರಣೆ ರುಚಿಯಾಗಿ ಬರ್ತೈತೆ ರೀ ಅದು. ಈಗ ನೋಡಿರಿ, ಪ್ಲೇಟ್ ತೆಗೆದ್ಮ್ಯಾಗ ಒಂದು ಮಿಕ್ಸ್ ಮಾಡ್ಕೊಂಡು ನಾನು ಇವಾಗ ನಾವೇನು ಪಾಲಕ್ ಸೊಪ್ಪನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಬಿಡೋಣ್ರಿ. ಇವಾಗ ಹಾಕಿ ಒಂದು ಚಲೋ ಹೊತ್ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ. ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಎಷ್ಟು ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊತೀವಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ನೋಡಿರಿ ಪಾಲಕ್ ಸೊಪ್ಪಿನ ಗ್ರೇವಿ ಇದು. ಇವಾಗ ನೋಡಿರಿ, ಆಲ್ಮೋಸ್ಟ್ ರೆಡಿ ಆಗೋಕ್ಕೆ ಬಂತು. ನಾನು ಹಸಿ ಮೆಣಸಿನ್ಕಾಯಿನ ಹಾಕೋದ್ರಿಂದ ಖಾರ ಇರ್ತೈತೆ ರೀ. ನಿಮ್ಗೆ ಇನ್ನೂ ಖಾರ ಬೇಕಂದ್ರೆ ನೀವು ಕೆಂಪು ಮೆಣಸಿನ್ಕಾಯಿ ಪೌಡರ್ನು ಹಾಕ್ಕೋಬೋದು. ನಾ ಗ್ರೀನ್ ಇರಲಿ ಅಂತ ನಾನು ಹಾಕಿಲ್ಲ. ಈಗ ನೋಡಿ, ಟೇಸ್ಟಿಯಾಗಿ ಬಂದೈತಿ. ಈಗ ಒಂದು ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಚಲೋ ಇದನ್ನ ಫ್ರೈ ಮಾಡ್ಕೊಂಡು ಇದನ್ನೂ ಕೂಡ ಈಗ ಪ್ಲೇಟ್ ಮುಚ್ಚಿ 1 ನಿಮಿಷ ಇದನ್ನೂ ಕೂಡ ಉಗಾದಾಗ ಪಾಲಕ್ ಸೊಪ್ಪು ಹಾಕಿದ ನಂತರ ಬೇಯಿಸ್ಕೋಬೇಕಾಗೈತೆ ರೀ ನಾವು. ಈ ರೀತಿ ಮಾಡೋದ್ರಿಂದ ಯಾವುದೇ ಪಲ್ಯಗಳಾಗಲಿ ರುಚಿಯಾಗಿ ಬಂದುಬಿಡ್ತಾವೆ ರೀ. ಒಗ್ಗರಣೆ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋದ್ರಿಂದ ಎಲ್ಲ ಪಲ್ಯಗಳು ರುಚಿಯಾಗಿ ಬರ್ತೈತೆ ರೀ. ಈಗ ನೋಡಿರಿ, ಪಾಲಕ್ ಸೊಪ್ಪಿನ ಗ್ರೇವಿ ರೆಡಿ ಆದಂಗೆ ಆಯ್ತು. ಇವಾಗ ಹಿಂಗೆ ಬಂದೈತಿ. ಇಷ್ಟು ಬಂದುಬಿಟ್ರೆ ಸಾಕು ನಮ್ಗೆ. ಇದು ಚಪಾತಿಗೆ, ಪುರಿಗೆ, ದೋಸೆಗೆ
ಸೂಪರಾಗಿರ್ತೈತೆ ನೋಡಿರಿ ಇದು. ನೀವು ಕೂಡ ಒಮ್ಮೆ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಈ ಒಂದು ಪಾಲಕ್ ಸೊಪ್ಪಿನ ಗ್ರೇವಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಒಮ್ಮೆರ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ, ಧನ್ಯವಾದ.